ಮೊದಮೊದಲು ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡಿದ್ದೆ. ಆದರೆ ಪ್ರತಿ ರಾತ್ರಿ ಸರಿಯಾಗಿ ಅದೇ ಸಮಯಕ್ಕೆ ಮೇಲಿನ ಕೋಣೆಯಿಂದ ಅತ್ತಧ್ವನಿಯಲ್ಲಿ ಯಾರೋ ಅಳುತ್ತಿರುವ ಶಬ್ದ ಬರಲಾರಂಭಿಸಿದಾಗ ನನ್ನ ಭಯ ಅನುಮಾನವಾಗಿ ಬದಲಾಯಿತು. ನನ್ನ ಅತ್ತೆ ಮೇಲಿನ ಕೋಣೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಮಧ್ಯರಾತ್ರಿಯಲ್ಲಿ ಅವರ ಕೋಣೆಯಿಂದ ಬಿಕ್ಕಳಿಕೆಯ ಶಬ್ದ ಬರುತ್ತಿತ್ತು. ಹಗಲಿನಲ್ಲಿ ನನ್ನ ಅತ್ತೆ ಬಹಳ ಸಾಧಾರಣ ಮತ್ತು ಸರಳ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಆದರೆ ರಾತ್ರಿಯಾಗುತ್ತಲೇ ಅವರು ನವವಧುವಿನಂತೆ ಶೃಂಗಾರ ಮಾಡಿಕೊಳ್ಳುತ್ತಿದ್ದರು ಮತ್ತು ಕೋಣೆಯ ಬಾಗಿಲನ್ನು ಒಳಗಿನಿಂದ ಹಾಕಿಕೊಳ್ಳುತ್ತಿದ್ದರು. ಇದು ನನಗೆ ಅವರ ಮೇಲೆ ಅನುಮಾನ ಮೂಡುವಂತೆ ಮಾಡಿತು. ಒಂದು ರಾತ್ರಿ ನಾನು ಯಾರಿಗೂ ತಿಳಿಯದಂತೆ ಅವರ ಕೋಣೆಗೆ ಹೋದಾಗ ಅತ್ತೆಯ ಜೊತೆ ಒಬ್ಬ ಪುರುಷ ಮತ್ತು ಒಬ್ಬ ಹುಡುಗ ನಿಂತಿರುವುದನ್ನು ಕಂಡೆ. ನನ್ನ ಹೆಸರು ಸಲೋನಿ. ನಾನು ದೆಹಲಿ ನಗರದ ನಿವಾಸಿ. ನನ್ನ ಹೆತ್ತವರಿಗೆ ನಾನು ಒಬ್ಬಳೇ ಮಗಳಾಗಿದ್ದರಿಂದ ಬಹಳ ಅದ್ದೂರಿಯಾಗಿ ನನ್ನ ಮದುವೆ ಮಾಡಿಕೊಟ್ಟಿದ್ದರು. ಮದುವೆಯಾದ ನಂತರ ನಾನು ಮೊದಲ ಬಾರಿಗೆ ಅತ್ತೆ ಮನೆಗೆ ಬಂದಾಗ ಅಲ್ಲಿನ ವಾತಾವರಣ ಬಹಳ ಧಾರ್ಮಿಕವಾಗಿತ್ತು. ನನ್ನ ಅತ್ತೆ ಯಾವಾಗಲೂ ಪೂಜೆ ಪುನಸ್ಕಾರಗಳಲ್ಲಿ ಲೀನರಾಗಿರುತ್ತಿದ್ದರು. ಅವರು ಪೂಜೆಗಾಗಿ ಮನೆಯ ಮೇಲಿನ ಭಾಗದಲ್ಲಿ ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅಲ್ಲಿ ಅವರು ಸದಾ ದೇವರ ಆರಾಧನೆ ಮಾಡುತ್ತಿದ್ದರು ಮತ್ತು ಅಲ್ಲಿಗೆ ಯಾರಿಗೂ ಹೋಗಲು ಅನುಮತಿಯಿರಲಿಲ್ಲ. ನನಗೂ ಕೂಡ ಮೇಲಕ್ಕೆ ಹೋಗದಂತೆ ಅವರು ಕಟ್ಟುನಿಟ್ಟಾಗಿ ಆದೇಶಿಸಿದ್ದರು. ನನ್ನ ಪತಿ ವಿಜಯ್ ಕೂಡ ಇದನ್ನೇ ಹೇಳಿದರು. ಸಲೋನಿ, ನನ್ನ ತಾಯಿಯ ಮಾತನ್ನು ಮೀರುವಂತಿಲ್ಲ. ಅವರು ಮೇಲಕ್ಕೆ ಬರಬೇಡ ಎಂದು ಹೇಳಿದರೆ ಹೋಗಬೇಡ. ನಾನು ಕಾರಣ ಕೇಳಿದಾಗ ವಿಜಯ್ ಹೇಳಿದರು, ತಾಯಿಯ ಪೂಜೆಯಲ್ಲಿ ಯಾರಾದರೂ ವಿಘ್ನ ತರುವುದು ಅವರಿಗೆ ಇಷ್ಟವಿಲ್ಲ. ನಾನು ಅವರ ಸ್ವಂತ ಮಗನಾಗಿದ್ದರೂ ಇಂದಿನವರೆಗೆ ಅವರು ಬೇಡ ಎಂದಾಗ ಮೇಲಕ್ಕೆ ಹೋದವನಲ್ಲ. ಹಾಗಿರುವಾಗ ನಿನಗೇಕೆ ತೊಂದರೆ? ಅವರ ಮಾತು ಕೇಳಿ ನಾನು ಸುಮ್ಮನಾದೆ. ಆದರೆ ನನಗೆ ಇದು ಬಹಳ ವಿಚಿತ್ರ ಎನಿಸಿತು. ಬೇರೆಯವರಿಗೆ ಪ್ರವೇಶವೇ ಇಲ್ಲದಂತಹ ಪೂಜೆ ಯಾವುದಿರಬಹುದು? ಮನೆಯ ಮೇಲಿನ ಭಾಗದಲ್ಲಿ ನನ್ನ ಅತ್ತೆ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಿದ್ದರು. ಮಕ್ಕಳನ್ನು ಹೊರತುಪಡಿಸಿ ಬೇರೆಯವರಿಗೆ ಅಲ್ಲಿ ಪ್ರವೇಶವಿರಲಿಲ್ಲ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಅತ್ತೆ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಮತ್ತು ಅವರ ಓದಿನ ಶಬ್ದ ಕೆಳಮನೆಯವರೆಗೂ ಕೇಳಿಸುತ್ತಿತ್ತು. ವಿಜಯ್ ಸ್ವಭಾವತಃ ಬಹಳ ಮೃದುವಾಗಿದ್ದರು ಮತ್ತು ತಾಯಿಯ ಮಾತನ್ನು ಇಂದಿಗೂ ಮೀರುತ್ತಿರಲಿಲ್ಲ. ಮದುವೆಯ ಮೊದಲ ರಾತ್ರಿ ಅವರು ನನ್ನ ಬಳಿ ಒಂದು ಬೇಡಿಕೆ ಇಟ್ಟಿದ್ದರು. ಸಲೋನಿ, ನನ್ನ ತಾಯಿಯ ಜೊತೆ ಎಂದಿಗೂ ಅಸಭ್ಯವಾಗಿ ವರ್ತಿಸಬೇಡ, ಏಕೆಂದರೆ ಅವರು ಜೀವನದಲ್ಲಿ ಬಹಳಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ. ನನಗಾಗಿ ಅವರು ತಮ್ಮ ಸಂಪೂರ್ಣ ಯೌವನವನ್ನೇ ತ್ಯಾಗ ಮಾಡಿದರು ಮತ್ತು ಎರಡನೇ ಮದುವೆ ಆಗಲಿಲ್ಲ. ಆದ್ದರಿಂದ ನನ್ನಿಂದಾಗಲಿ ಅಥವಾ ನಿನ್ನಿಂದಾಗಲಿ ಅವರಿಗೆ ನೋವಾಗುವುದು ನನಗೆ ಇಷ್ಟವಿಲ್ಲ. ನಾನು ಅವರಿಗೆ ಭರವಸೆ ನೀಡಿದ್ದೆ. ಇಷ್ಟು ಸರಳ ಮತ್ತು ಧಾರ್ಮಿಕ ಮಹಿಳೆಯಿಂದ ನನಗೆ ಯಾವ ಸಮಸ್ಯೆ ಎದುರಾಗಬಹುದು ಎಂದು ನಾನು ಯೋಚಿಸಿದ್ದೆ. ಅತ್ತೆ ನನ್ನ ಜೊತೆ ಬಹಳ ಪ್ರೀತಿಯಿಂದಲೇ ಇದ್ದರು. ಮದುವೆಯ ನಂತರ ಅತ್ತೆ ನನಗೆ ಹೇಳಿದ್ದರು, ಕೇವಲ 16ನೇ ವಯಸ್ಸಿನಲ್ಲಿ ಅವರಿಗೆ ಮದುವೆಯಾಗಿತ್ತು ಮತ್ತು ಪತಿ ತೀರಿಹೋದ ನಂತರ ಅವರು ಬಹಳ ಕಷ್ಟಪಟ್ಟಿದ್ದರು. ವಿಜಯ್ಗೆ 10 ವರ್ಷವಿರುವಾಗಲೇ ಮಾವ ಅಪಘಾತವೊಂದರಲ್ಲಿ ಮೃತಪಟ್ಟಿದ್ದರು. ಮಾವನ ಹೆಸರಿನಲ್ಲಿ ಒಂದು ಸ್ವಂತ ಮನೆಯಿತ್ತು. ಅದರ ಮೇಲಿನ ಭಾಗವನ್ನು ಅತ್ತೆ ಬಾಡಿಗೆಗೆ ನೀಡಿದ್ದರು. ಆ ಬಾಡಿಗೆ ಹಣ ಮತ್ತು ಮಕ್ಕಳಿಗೆ ಪಾಠ ಮಾಡಿ ಬರುತ್ತಿದ್ದ ಹಣದಿಂದಲೇ ಜೀವನ ಸಾಗುತ್ತಿತ್ತು. ಆದರೆ ವಿಜಯ್ಗೆ ಕೆಲಸ ಸಿಕ್ಕ ನಂತರ ಅತ್ತೆಯ ದಿನಗಳು ಬದಲಾದವು. ಕೆಲಸ ಸಿಕ್ಕುತ್ತಿದ್ದಂತೆಯೇ ಅವರು ಬಾಡಿಗೆದಾರರನ್ನು ಖಾಲಿ ಮಾಡಿಸಿ ಅಲ್ಲಿ ಕೇವಲ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡಲಾರಂಭಿಸಿದರು. ಒಂದು ವಿಷಯ ನನಗೆ ಆಶ್ಚರ್ಯ ತರುತ್ತಿತ್ತು. ಕೆಳಮನೆಯಲ್ಲಿ ಅಷ್ಟು ಸೌಲಭ್ಯಗಳಿದ್ದರೂ ಅತ್ತೆ ರಾತ್ರಿಯ ವೇಳೆಯಲ್ಲೂ ಮೇಲಿನ ಕೋಣೆಯಲ್ಲೇ ಯಾಕಿರುತ್ತಿದ್ದರು? ಮನೆಯಲ್ಲಿ ನಾವಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಹಗಲು ಮತ್ತು ರಾತ್ರಿಯ ಊಟವನ್ನು ನಮ್ಮ ಜೊತೆಗೆ ಮಾಡುತ್ತಿದ್ದ ಅತ್ತೆ ಉಳಿದ ಹೆಚ್ಚಿನ ಸಮಯವನ್ನು ಮೇಲಿನ ಮಹಡಿಯಲ್ಲೇ ಕಳೆಯುತ್ತಿದ್ದರು. ಒಂದು ದಿನ ಸಂಜೆ ಚಹಾ ಕುಡಿಯುತ್ತಾ ನಾನು ಅತ್ತೆಗೆ ಹೇಳಿದೆ, ಅತ್ತೇವ್ರೆ, ನೀವು ಇಡೀ ದಿನ ಮಕ್ಕಳಿಗೆ ಪಾಠ ಮಾಡುತ್ತಾ ಕಳೆದು ಬಿಡುತ್ತೀರಿ. ನನ್ನ ಜೊತೆ ಕುಳಿತು ಮಾತನಾಡುವುದೇ ಇಲ್ಲ. ನೀವು ದಿನಕ್ಕೆ 1 ಸಲ ಮಾತ್ರ ಮಕ್ಕಳಿಗೆ ಪಾಠ ಮಾಡಿ, ಆಗ ನಿಮಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ. ನನ್ನ ಮಾತಿಗೆ ಅತ್ತೆ ನೀಡಿದ ಉತ್ತರ ಬಹಳ ವಿಚಿತ್ರವಾಗಿತ್ತು. ಅವರು ಹೇಳಿದರು, ನಿನಗೆ ಈಗ ಇದು ಅರ್ಥವಾಗುವುದಿಲ್ಲ ಸಲೋನಿ. ಎಲ್ಲ ಮಕ್ಕಳಿಗೂ ಒಟ್ಟಿಗೆ ಪಾಠ ಮಾಡುವುದು ನನ್ನ ಮಜ್ಬೂರಿ, ಅನಿವಾರ್ಯತೆ ಅಂತ ಬೇಕಾದರೆ ಅಂದುಕೋ. ಅವರ ಮಾತು ಕೇಳಿ ನಾನು ದಂಗಾದೆ. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುವುದು ಅವರಿಗೆ ಅನಿವಾರ್ಯವೇಕೆ? ಆದರೆ ನಾನು ಅವರ ವಿಷಯಗಳಲ್ಲಿ ಹೆಚ್ಚು ತಲೆ ಹಾಕುತ್ತಿರಲಿಲ್ಲ. ಹಾಗಾಗಿ ಸುಮ್ಮನಾದೆ. ನಂತರ ನಡೆದ ಒಂದು ಘಟನೆ ನನ್ನ ಸಂಶಯವನ್ನು ನೂರ್ಮಡಿಗೊಳಿಸಿತು. ಒಂದು ದಿನ ನಮ್ಮ ಮನೆಯ ವಿದ್ಯುತ್ ಲೈಟ್ ಹೋಯಿತು. 1 ಗಂಟೆ, 2 ಗಂಟೆ, 3 ಗಂಟೆಗಳಾದರೂ ಕರೆಂಟ್ ಬರಲೇ ಇಲ್ಲ. ಕತ್ತಲೆಯಲ್ಲಿ ನನಗೆ ಉಸಿರುಗಟ್ಟಿದಂತಾಗಿ ಎಚ್ಚರವಾಯಿತು. ವಿಜಯ್ ಗಾರ್ಘನಿದ್ರೆಯಲ್ಲಿದ್ದ ಕಾರಣ ಹಾಗೆಯೇ ಮಲಗಿದ್ದ. ನನಗೆ ಬೆಳಕಿಲ್ಲದೆ ಮಲಗುವ ಅಭ್ಯಾಸವಿರಲಿಲ್ಲ. ಹಾಗಾಗಿ ಅಂಗಳಕ್ಕೆ ಬಂದೆ. ತಣ್ಣನೆಯ ಗಾಳಿ ಬೀಸುತ್ತಿದ್ದಾಗ ಮನಸ್ಸು ಸ್ವಲ್ಪ ಹಗುರವಾಯಿತು. ಅದೇ ಸಮಯದಲ್ಲಿ ಮೇಲಿನಿಂದ ಯಾರೋ ಅಳುತ್ತಿರುವ ಮತ್ತು ಬಿಕ್ಕಳಿಸುತ್ತಿರುವ ಶಬ್ದ ಕೇಳಿಸಿತು. ನಾನು ಬೆಚ್ಚಿಬಿದ್ದೆ. ಮೊದಲು ಇದೆಲ್ಲ ನನ್ನ ಭ್ರಮೆ ಎಂದುಕೊಂಡೆ.
ಏಕೆಂದರೆ ನಮ್ಮ ಮನೆಯಲ್ಲಿ ಮಗು ಎಲ್ಲಿಂದ ಬರಲು ಸಾಧ್ಯ? ಆದರೆ ಶಬ್ದ ಮತ್ತೆ ಕೇಳಿಸಿದಾಗ ಕಿವಿಗೊಟ್ಟು ಆಲಿಸಿದೆ. ಅದು ಖಂಡಿತವಾಗಿಯೂ ಯಾವುದೋ ಮಗುವಿನ ಅಳುವಿನ ದನಿಯಾಗಿತ್ತು. ಸುಮಾರು 10-12 ವರ್ಷದ ಹುಡುಗ ಅಳುತ್ತಿರುವಂತೆ ಕೇಳಿಸುತ್ತಿತ್ತು. ಬಿಸಿಲಿರುವ ಕಾರಣ ಪಕ್ಕದ ಮನೆಯ ಮಗು ಅಳುತ್ತಿರಬಹುದು ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೆ ಮನಸ್ಸು ಕೇಳಲಿಲ್ಲ. ಭಯದಿಂದಲೇ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋಗತೊಡಗಿದೆ. ನಾನು ಹತ್ತಿರ ಹೋದಂತೆಲ್ಲ ಅಳುವಿನ ಶಬ್ದ ಹೆಚ್ಚಾಗುತ್ತಿತ್ತು. ಮೇಲಿನ ಎಲ್ಲಾ ಕೊಠಡಿಗಳು ಬಂದಾಗಿದ್ದವು. ಕೇವಲ ಒಂದು ಕೋಣೆಯಲ್ಲಿ ಮಾತ್ರ ಬೆಳಕಿತ್ತು ಮತ್ತು ಶಬ್ದವೂ ಅಲ್ಲಿಂದಲೇ ಬರುತ್ತಿತ್ತು. ವಿಜಯ್ನ ಎಚ್ಚರಿಕೆ ನೆನಪಾಯಿತು. ಅಮ್ಮನ ಪೂಜೆಯಲ್ಲಿ ವಿಘ್ನ ತರಬೇಡ. ಮೆಟ್ಟಿಲು ಹತ್ತಿ ಬಂದಿದ್ದೆನಾದರೂ ಕೋಣೆಯೊಳಗೆ ಹೋಗಲು ಧೈರ್ಯವಿರಲಿಲ್ಲ. ಒಂದು ವೇಳೆ ಅತ್ತೆ ಪೂಜೆ ಮಾಡುತ್ತಾ ದೇವರ ಮುಂದೆ ಅಳುತ್ತಿರಬಹುದೇ ಎಂದು ಯೋಚಿಸಿದೆ. ಆದರೆ ನಂತರ ಕೇಳಿಸಿದ ಧ್ವನಿ ನನ್ನ ಎದೆಯ ಬಡಿತವನ್ನೇ ನಿಲ್ಲಿಸಿಬಿಟ್ಟಿತು. ನನ್ನಿಂದ ದೂರವಿರು, ನನ್ನ ಹತ್ತಿರ ಬರಬೇಡ ಎಂಬ ಬಾಲಕನ ದನಿಯದು. ಆ ಕೋಣೆಗೆ ಯಾವುದೇ ಕಿಟಕಿಯಾಗಲಿ ಅಥವಾ ರಂಧ್ರವಾಗಲಿ ಇರಲಿಲ್ಲ. ಮನೆಯೊಳಗೆ ಆ ಮಗು ಎಲ್ಲಿಂದ ಬಂತು ಮತ್ತು ಇಷ್ಟು ರಾತ್ರಿಯಲ್ಲಿ ಅದು ಅಳುತ್ತಿರುವುದೇಕೆ? ಸಾಲು ಸಾಲು ಪ್ರಶ್ನೆಗಳು ನನ್ನನ್ನು ಕಾಡತೊಡಗಿದವು. ಬಾಗಿಲು ತಟ್ಟೋಣವೇ ಎಂದು ಯೋಚಿಸುತ್ತಿರುವಾಗಲೇ ಬಾಗಿಲು ತೆರೆಯಿತು. ಎದುಲು ಅತ್ತೆ ನಿಂತಿದ್ದರು. ಅವರು ಪೂರ್ತಿಯಾಗಿ ಬೆವತಿದ್ದರು. ಅವರ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ನನ್ನನ್ನು ನೋಡಿದ ತಕ್ಷಣ ಅವರ ಮುಖ ಬೆಳ್ಳಗಾಯಿತು. ತಕ್ಷಣವೇ ಕೋಣೆಯ ಬಾಗಿಲನ್ನು ಹಿಂದೆ ಎಳೆದು ಹಾಕಿದರು. ಮೊದಲ ಬಾರಿಗೆ ಅತ್ತೆ ನನ್ನ ಮೇಲೆ ಕೋಪದಿಂದ ಕಿರುಚಿದರು. ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಿನಗೆ ಮೇಲೆ ಬರಬೇಡ ಎಂದು ಹೇಳಿರಲಿಲ್ಲವೇ? ಅವರು ತುಂಬಾ ಭಯಗೊಂಡವರಂತೆ ಕಾಣುತ್ತಿದ್ದರು. ಅವರ ಆ ಭಯಾನಕ ಸಿಟ್ಟನ್ನು ಕಂಡು ನಾನು ಬೆದರಿದೆ. ಅವರು ಮತ್ತೆ ಕೂಗಿದರು, ಹೋಗು ಇಲ್ಲಿಂದ, ಕೆಳಗೆ ಹೋಗು. ಇನ್ನೊಮ್ಮೆ ನೀನು ಮೇಲೆ ಬಂದಿದ್ದೆಯಾದ್ರೆ ನೋಡು. ನಾನು ಹೆದರಿ ಓಡಿ ಬಂದು ನನ್ನ ಕೋಣೆ ಸೇರಿಕೊಂಡೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನನ್ನತ್ತೆಯ ಆ ವರ್ತನೆ ನನಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಯಾವಾಗ್ಲೂ ಮೃದುವಾಗಿ, ಸಿಹಿಯಾಗಿ ಮಾತನಾಡುತ್ತಿದ್ದ ಆಕೆಯ ಆ ರೂಪವನ್ನು ನಂಬಲು ನನಗೆ ಕಷ್ಟವಾಗುತ್ತಿತ್ತು. ನನ್ನ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿತ್ತು. ಅಷ್ಟಕ್ಕೂ ಅತ್ತೆಯ ಕೋಣೆಯಲ್ಲಿ ಮಗು ಅಳುತ್ತಿದ್ದುದೇಕೆ? ಮತ್ತು ಆ ಮಗು ನನ್ನ ಹತ್ತಿರ ಬರಬೇಡ ಎಂದು ಕೂಗಿದ್ದು ಏಕೆ? ನನ್ನನ್ನು ನೋಡಿದ ತಕ್ಷಣ ಅವರು ಗಾಬರಿಯಿಂದ ಬಾಗಿಲು ಹಾಕಿಕೊಂಡಿದ್ದು, ಅಸ್ತವ್ಯಸ್ತವಾದ ಬಟ್ಟೆಗಳಲ್ಲಿ ಹೊರಬಂದಿದ್ದು, ಇವೆಲ್ಲವೂ ನನ್ನ ಅನುಮಾನವನ್ನು ಮತ್ತಷ್ಟು ಹೆಚ್ಚಿಸಿದವು. ಅತ್ತೆ ಬಹಳ ಧಾರ್ಮಿಕ ಪ್ರವೃತ್ತಿಯವರು. ಯಾವಾಗ್ಲೂ ತಲೆಯ ಮೇಲೆ ಸೆರಗು ಹಾಕಿಕೊಂಡಿರುತ್ತಿದ್ದರು. ಆದರೆ ಆ ಸಮಯದಲ್ಲಿ ಅವರಿಗೆ ತಮ್ಮ ಸೆರಗಿನ ಪ್ರಜ್ಞೆಯೇ ಇರಲಿಲ್ಲ. ಇದೆಲ್ಲವನ್ನೂ ಯೋಚಿಸಿ ನನ್ನ ತಲೆನೋವು ಶುರುವಾಯಿತು. ಮದುವೆಯಾಗಿ 4 ತಿಂಗಳಾಗಿತ್ತು. ಈವರೆಗೆ ಅತ್ತೆಯನ್ನು ನಾನು ಬಹಳ ಒಳ್ಳೆಯವರೆಂದೇ ಭಾವಿಸಿದ್ದೆ. ಆದರೆ ಅಂದು ಅವರು ನನ್ನನ್ನು ನೋಡಿದ ಆ ಕ್ರೂರ ನೋಟಕ್ಕೆ ನಾನು ಒಳಗೊಳಗೆ ನಡುಗಿ ಹೋಗಿದ್ದೆ. ಯಾವುದೋ ದೊಡ್ಡ ತಪ್ಪು ನಡೆಯುತ್ತಿದೆ ಎಂಬ ಸುಳಿವು ನನಗೆ ಸಿಗತೊಡಗಿತು. ಆ ಮಗು ಯಾರಿರಬಹುದು? ಪಾಠಕ್ಕೆ ಬರುವ ಮಕ್ಕಳು ಸಂಜೆಯೇ ಮನೆಗೆ ಮರಳುತ್ತಿದ್ದರು. ಅತ್ತೆ ಧಾರ್ಮಿಕ ಶಿಕ್ಷಣದ ಹೆಸರಿನಲ್ಲಿ ಏನಾದರೂ ತಪ್ಪು ಕೆಲಸ ಮಾಡುತ್ತಿದ್ದಾರೆಯೇ? ಈ ಆಲೋಚನೆಗಳಿಂದಾಗಿ ನನಗೆ ಇಡೀ ರಾತ್ರಿ ನಿದ್ರೆ ಬರಲಿಲ್ಲ. ಮರುದಿನ ನನಗೆ ಇನ್ನೂ ಕಷ್ಟಕರವಾಗಿತ್ತು. ರಾತ್ರಿ ನಿದ್ರೆಯಿಲ್ಲದ ಕಾರಣ ನಾನು ಬೆಳಿಗ್ಗೆ ತಡವಾಗಿ ಎದ್ದೆ. ಆಗ ವಿಜಯ್ ಕೋಪದಿಂದ ಕಿರುಚುತ್ತಾ ನನ್ನನ್ನು ಎಬ್ಬಿಸಿದ. ಅವನು ಬಹಳ ಸಿಟ್ಟಿನಲ್ಲಿದ್ದ. ನೀನು ರಾತ್ರಿ ಮೇಲಕ್ಕೆ ಹೋಗಿದ್ದೀಯಾ ಎಂದು ಕೇಳಿದ. ನಾನು ಹೌದು, ಅಲ್ಲಿ ಯಾವುದೋ ಮಗುವಿನ ಎಂದು ಹೇಳುವಷ್ಟರಲ್ಲೇ ಅವನು ಕೂಗಾಡಿದ. ಒಮ್ಮೆ ಮೇಲೆ ಹೋಗಬೇಡ ಎಂದು ಹೇಳಿದ ಮೇಲೆ ನಿನಗೆ ಅರ್ಥವಾಗುವುದಿಲ್ಲವೇ? ನಾನು ಸಮಾಧಾನದಿಂದ ಹೇಳಿದೆ. ನನ್ನ ಮಾತು ಕೇಳು ವಿಜಯ್, ಅಲ್ಲಿ ಮಗುವೊಂದು ಅಳುವ ಶಬ್ದ ಕೇಳಿಸಿತು. ಇದಕ್ಕೆ ವಿಜಯ್ ನೀಡಿದ ಉತ್ತರ ಕೇಳಿ ನನ್ನ ಎದೆ ನಡುಗಿತು. ಅವನು ಹೇಳಿದ, ನನ್ನ ತಾಯಿ ರಾತ್ರಿಯ ವೇಳೆ ಮಂತ್ರಗಳನ್ನು ಪಠಿಸುತ್ತಾರೆ. ಆ ಸಮಯದಲ್ಲಿ ಪ್ರೇತಾತ್ಮಗಳು ಮಕ್ಕಳ ರೂಪದಲ್ಲಿ ಬಂದು ಅವರ ಪೂಜೆಯನ್ನು ತಡೆಯಲು ಪ್ರಯತ್ನಿಸುತ್ತವೆ. ಮಕ್ಕಳ ಧ್ವನಿಯಲ್ಲಿ ಅಳುತ್ತವೆ. ಇದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಕಿವಿಯ ಮೇಲೆ ಕೈಯಿಟ್ಟುಕೊಂಡು ಇನ್ನು ಮೇಲೆ ಅಲ್ಲಿಂದ ಯಾವುದೇ ಶಬ್ದ ಬಂದರೂ ನಾನು ಹೋಗುವುದಿಲ್ಲ ಎಂದು ಶಪಥ ಮಾಡಿದೆ. ವಿಜಯ್ ಶಾಂತನಾದ. ಆದರೆ ನನ್ನನ್ನು ಒಂದು ವಿಷಯ ಕಾಡುತ್ತಿತ್ತು. ಒಂದು ವೇಳೆ ಅತ್ತೆ ಪೂಜೆ ಮಾಡುತ್ತಿದ್ದರೆ ಅವರ ಬಟ್ಟೆಗಳು ಯಾಕೆ ಅಷ್ಟು ಅಸ್ತವ್ಯಸ್ತವಾಗಿದ್ದವು? ಅಂದು ಅವರು ನನ್ನ ಅತ್ತೆಯಂತೆ ಕಾಣುತ್ತಿರಲಿಲ್ಲ. ಬದಲಿಗೆ ನನ್ನ ಅಕ್ಕನಂತೆ ಕಾಣುತ್ತಿದ್ದರು. ಅವರಿಗೆ ಸುಮಾರು 40-42 ವರ್ಷ ವಯಸ್ಸಿರಬಹುದು. ಆದರೂ ಅವರು ಬಹಳ ಚಿಕ್ಕವರಂತೆ ಕಾಣುತ್ತಿದ್ದರು. ನಾನು ಆ ಪ್ರಶ್ನೆಗಳನ್ನು ಕೊಡವಿ ಹಾಕಿ ಕೆಲಸದಲ್ಲಿ ಮುಳುಗಿದೆ. 2 ದಿನಗಳ ನಂತರ ನಾನು ಅಲ್ಮೇರಾ ಸ್ವಚ್ಛಗೊಳಿಸುವಾಗ ನನಗೆ ಆಘಾತವಾಯಿತು. ನನ್ನ ಅತ್ಯಂತ ಪ್ರಿಯವಾದ ಸೀರೆ ನಾಪತ್ತೆಯಾಗಿತ್ತು. ನಮ್ಮ ಮನೆಗೆ ಕೆಲಸದವರು ಯಾರೂ ಬರುತ್ತಿರಲಿಲ್ಲ. ಎಲ್ಲಾ ಕೆಲಸ ನಾನೇ ಮಾಡುತ್ತಿದ್ದೆ. ಹಾಗಾದರೆ ಹೊಸ ಸೀರೆಯಲ್ಲಿ ಹೋಯಿತು? ಒಂದು ವೇಳೆ ವಿಜಯ್ ಹೇಳಿದ ಪ್ರೇತಾತ್ಮಗಳು ಕೆಳಮನೆಗೂ ಬರುತ್ತವೆಯೇ? ಈಗ ನನಗೆ ಮನೆಯೊಳಗೆ ಇರಲೂ ಭಯವಾಗತೊಡಗಿತು. ಒಂದು ರಾತ್ರಿ ಪಾತ್ರೆಗಳ ಸದ್ದಿನಿಂದ ನನಗೆ ಎಚ್ಚರವಾಯಿತು. ಗಡಿಯಾರ ನೋಡಿದಾಗ ಸಮಯ ರಾತ್ರಿ 3 ಗಂಟೆಯಾಗಿತ್ತು. ನಾನು ಹೊರಬಂದಾಗ ಅಡುಗೆಯ ಸುವಾಸನೆ ಮತ್ತು ತಾಜಾ ರೊಟ್ಟಿಯ ವಾಸನೆ ಬರುತ್ತಿತ್ತು. ಪ್ರೇತಾತ್ಮವಿರಬಹುದೆಂಬ ಭಯದಿಂದಲೇ ಅಡುಗೆ ಮನೆಗೆ ಹೋದೆ. ಆದರೆ ಅಲ್ಲಿ ಕಂಡ ದೃಶ್ಯಕ್ಕೆ ನಾನು ದಂಗಾದೆ. ಅಲ್ಲಿ ಅತ್ತೆ ರೊಟ್ಟಿ ಮಾಡುತ್ತಿದ್ದರು ಮತ್ತು ಒಲೆಯ ಮೇಲೆ ಪಲ್ಯ ತಯಾರಾಗುತ್ತಿತ್ತು. ಅವರು ಬಹಳ ವೇಗವಾಗಿ ಅಡುಗೆ ಮಾಡುತ್ತಿದ್ದರು. ಇಷ್ಟು ರಾತ್ರಿಯಲ್ಲಿ ಅವರು ಯಾರಿಗಾಗಿ ಅಡುಗೆ ಮಾಡುತ್ತಿದ್ದಾರೆ? ಆಗ ನನಗೆ ಮತ್ತೊಂದು ಆಘಾತವಾಯಿತು. ಅವರು ನಾನು ಹುಡುಕುತ್ತಿದ್ದ ನನ್ನ ಪ್ರಿಯವಾದ ಸೀರೆಯನ್ನು ಉಟ್ಟುಕೊಂಡಿದ್ದರು. ಅಸ್ತವ್ಯಸ್ತವಾದ ಬ್ಲೌಸ್, ಅದರ ಮೇಲೆ ನನ್ನ ಸುಂದರವಾದ ಸೀರೆ, ಬಿಟ್ಟ ಕೂದಲು, ಗಾಜಿನ ಬಳೆಗಳು ಮತ್ತು ಮುಖದ ಮೇಲೆ ಹಲುಗವಾದ ಮೇಕಪ್. ಅವರನ್ನು ನೋಡಿದಲೇ ಅವರು ಅತ್ತೆಯಂತೆ ಕಾಣುತ್ತಿರಲಿಲ್ಲ.
ಮನೆಯ ಮೇಲಿನ ಭಾಗದಲ್ಲಿ ಅಡುಗೆ ಮನೆ ಇರಲಿಲ್ಲ, ಹಾಗಾಗಿ ಅವರು ಕೆಳಗೆ ಬಂದಿದ್ದರು. ಅತ್ತೆ ಅಡುಗೆ ಮನೆಗೆ ಬಂದಿದ್ದು ತಾಜಾ ಆಹಾರ ತಯಾರಿಸಲು ಇರಬಹುದು. ಆದರೆ ಫ್ರಿಡ್ಜ್ನಲ್ಲಿ ಆಹಾರವಿರುವಾಗ ಮತ್ತೆ ಅಡುಗೆ ಮಾಡುವುದೇಕೆ? ಮತ್ತು ಅವರು ನನ್ನ ಸೀರೆಯನ್ನೇ ಯಾಕೆ ಉಟ್ಟುಕೊಂಡಿದ್ದರು ಎಂಬ ಪ್ರಶ್ನೆಗಳು ನನ್ನ ತಲೆಯನ್ನು ಕೆಡಿಸಿದವು. ಅತ್ತೆ ನನ್ನ ಪಾಲಿಗೆ ಒಂದು ಬಿಡಿಸಲಾಗದ ಒಗಟಾಗಿದ್ದರು. ಎಲ್ಲರ ಮುಂದೆ ಪರಮ ಭಕ್ತೆಯಂತೆ ನಟಿಸುತ್ತಿದ್ದ ಈ ಮಹಿಳೆ ಮಧ್ಯರಾತ್ರಿಯಲ್ಲಿ ಫ್ಯಾನ್ಸಿ ಸೀರೆ ಉಟ್ಟು ಇಷ್ಟೊಂದು ಅಲಂಕಾರ ಮಾಡಿಕೊಳ್ಳುವುದು ಯಾರಿಗಾಗಿ? ನನ್ನ ಪತಿ ವಿಜಯ್ ತನ್ನ ತಾಯಿಯನ್ನು ದೇವತೆಯಂತೆ ಗೌರವಿಸುತ್ತಿದ್ದ. ಒಂದು ವೇಳೆ ಅಮ್ಮನ ಈ ಅಸಲಿ ಬಣ್ಣ ಅವನಿಗೆ ತಿಳಿದರೆ ಅವನು ಖಂಡಿತ ನಂಬಲಾರ. ಮರುದಿನ ಮಧ್ಯಾಹ್ನ ಅತ್ತೆ ಎಂದಿನಂತೆ ಸಾಧಾರಣ ಉಡುಪಿನಲ್ಲಿ ನಮ್ಮ ಜೊತೆ ಊಟಕ್ಕೆ ಕುಳಿತಿದ್ದರು. ನಾನು ಅವರನ್ನೇ ಗಮನಿಸುತ್ತಾ ಕೇಳಿದೆ, ಮಮ್ಮೀಜಿ, ನನ್ನ ನೀಲಿ ಬಣ್ಣದ ಫ್ಯಾನ್ಸಿ ಸೀರೆ ಕಾಣಿಸುತ್ತಿಲ್ಲ. ಇಲ್ಲಿ ಕೆಲಸದವರು ಯಾರೂ ಬರುವುದಿಲ್ಲ. ಅದು ಎಲ್ಲಿ ಹೋಗಿರಬಹುದು? ನನ್ನ ಮಾತು ಕೇಳಿ ಅತ್ತೆ ಗಾಬರಿಯಾದರು. ನಿನ್ನ ಅಲ್ಮೇರಾದಲ್ಲೇ ಇರಬೇಕು, ಸರಿಯಾಗಿ ನೋಡು ಎಂದರು. ಅವರ ದನಿಯಲ್ಲಿ ನಡುಕವಿತ್ತು. ನಾನು ಮುಂದುವರಿಸಿ ಹೇಳಿದೆ, ಅಲ್ಮೇರಾದಲ್ಲಿಲ್ಲ ಮಮ್ಮೀಜಿ, ಬಹುಶಃ ಆ ಪ್ರೇತಾತ್ಮದ ಮಗು ಅದನ್ನು ತೆಗೆದುಕೊಂಡು ಹೋಗಿರಬೇಕು. ಇದನ್ನು ಕೇಳಿದ ಅತ್ತೆಗೆ ತುತ್ತು ಗಂಟಲಲ್ಲಿ ಸಿಲುಕಿ ಕೆಮ್ಮಲು ಆರಂಭಿಸಿದರು. ಅವರು ಊಟವನ್ನೇ ಅರ್ಧಕ್ಕೆ ಬಿಟ್ಟು ಮೇಲೆ ಹೋದರು. ಯಾವುದೋ ದೊಡ್ಡ ವ್ಯವಹಾರ ನಡೆಯುತ್ತಿದೆ ಎಂಬುದು ನನಗೆ ಖಚಿತವಾಯಿತು. ಸಂಜೆ ನಾನು ಬಟ್ಟೆ ಬದಲಿಸಲು ಅಲ್ಮೇರಾ ತೆರೆದಾಗ ಆಶ್ಚರ್ಯವಾಯಿತು. ಆ ಸೀರೆ ವಾಪಸ್ ಹ್ಯಾಂಗರ್ನಲ್ಲಿ ನೇತಾಡುತ್ತಿತ್ತು. ಆದರೆ ಅವಸರದಲ್ಲಿ ಇರಿಸಿದ್ದರಿಂದ ಅದನ್ನು ಸರಿಯಾಗಿ ಮಡಿಸಿರಲಿಲ್ಲ. ಅತ್ತೆ ನಾನು ಅಡುಗೆ ಮನೆಯಲ್ಲಿದ್ದಾಗ ಗುಟ್ಟಾಗಿ ತಂದು ಇಟ್ಟಿರಬೇಕು. ಅವರು ಸೀರೆ ಉಟ್ಟಿದ್ದಕ್ಕಿಂತ ಹೆಚ್ಚಾಗಿ ಯಾರಿಗಾಗಿ ಅಷ್ಟು ಸಿದ್ಧರಾಗಿದ್ದರು ಎಂಬುದು ನನ್ನನ್ನು ಕಾಡುತ್ತಿತ್ತು. ಅಂದು ರಾತ್ರಿ ವಿಜಯ್ ನಿದ್ರಿಸಿದ ನಂತರ ನಾನು ಗುಟ್ಟಾಗಿ ಮೇಲಿನ ಮಹಡಿಗೆ ಹೋದೆ. ಈ ಬಾರಿ ನಾನು ಕಂಡ ದೃಶ್ಯ ನನ್ನ ಕಾಲಡಿ ಭೂಮಿ ಕುಸಿಯುವಂತೆ ಮಾಡಿತು. ಆ ಕೋಣೆಯ ಹತ್ತಿರ ಹೋದಾಗ ಮತ್ತೆ ಅದೇ ಮಗುವಿನ ಧ್ವನಿ ಕೇಳಿಸಿತು. ಆ ಮಗು ಅಳುತ್ತಾ ಹೇಳುತ್ತಿತ್ತು, ನನ್ನ ಹತ್ತಿರ ಬರಬೇಡ, ನನ್ನನ್ನು ಬಿಟ್ಟುಬಿಡು, ನಿನ್ನನ್ನು ಕಂಡರೆ ನನಗೆ ಭಯವಾಗುತ್ತದೆ. ನಾನು ಬಾಗಿಲಿನ ರಂಧ್ರದ ಮೂಲಕ, ಅಂದರೆ ಕೀಹೋಲ್ ಮೂಲಕ ಒಳಗೆ ಇಣುಕಿ ನೋಡಿದೆ. ನನ್ನ ಆತ್ಮವೇ ನಡುಗಿ ಹೋಯಿತು. ನನ್ನ ಅತ್ತೆ ಸುಮಾರು 10-12 ವರ್ಷದ ಬಾಲಕನೊಬ್ಬನ ಮೇಲೆ ದೌರ್ಜನ್ಯ ಎಸಗುತ್ತಿದ್ದರು. ಅತ್ತೆಯ ಆ ವಿಕೃತ ರೂಪ ಕಂಡು ನನಗೆ ಅಸಹ್ಯವಾಯಿತು. ಹಗಲಿನಲ್ಲಿ ಪಾಠಕ್ಕೆ ಬರುವ ಮಕ್ಕಳಲ್ಲಿ ಒಬ್ಬನನ್ನು ಅವರು ಬಚ್ಚಿಟ್ಟುಕೊಳ್ಳುತ್ತಿದ್ದರು ಎಂಬುದು ನನಗೆ ಆಗ ಅರ್ಥವಾಯಿತು. ಆ ಮಗುವಿನ ಕೈಕಾಲುಗಳನ್ನು ಕಟ್ಟಲಾಗಿತ್ತು. ಅದು ಸಂಪೂರ್ಣ ಅಸಹಾಯಕವಾಗಿತ್ತು. ನನ್ನ ಅತ್ತೆ ಆ ಮಗುವನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆ ಭೀಕರ ಸತ್ಯ ನನ್ನ ಎದೆಯನ್ನು ಸೀಳಿದಂತಾಯಿತು. ನಾನು ತಕ್ಷಣ ಕೆಳಗೆ ಬಂದು ಹಾಸಿಗೆಯ ಮೇಲೆ ಕುಳಿತು ಅಳತೊಡಗಿದೆ. ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ವಿಜಯ್ಗೆ ಎಚ್ಚರವಾಗಬಾರದೆಂದು ಬಾಯಿಯ ಮೇಲೆ ಕೈಯಿಟ್ಟುಕೊಂಡು ಬಿಕ್ಕಳಿಸಿದೆ. 10 ವರ್ಷದ ಆ ಪುಟ್ಟ ಮಗುವಿನ ಅಸಹಾಯಕತೆ ಮತ್ತು ಅತ್ತೆಯ ಆ ಹೀನಾಯ ಕೃತ್ಯ ನನ್ನನ್ನು ಒಳಗಿನಿಂದ ಸುಟ್ಟು ಹಾಕುತ್ತಿತ್ತು. ಇಷ್ಟು ದಿನಗಳಿಂದ ಆ ಮಗು ಅತ್ತೆಯ ಸೆರೆಯಲ್ಲಿ ಎಷ್ಟು ಹಿಂಸೆ ಅನುಭವಿಸಿರಬಹುದು ಎಂದು ಯೋಚಿಸಿ ನನಗೆ ದಿಗಲಾಯಿತು. ಕೊನೆಗೂ ನನ್ನ ಬಿಕ್ಕಳಿಕೆಯನ್ನು ಕೇಳಿ ವಿಜಯ್ ಎಚ್ಚರಗೊಂಡರು. ನನ್ನನ್ನು ಹೀಗೆ ಅಳುತ್ತಿರುವುದನ್ನು ನೋಡಿ ವಿಜಯ್ ದಂಗಾದರು. ತಕ್ಷಣ ನನ್ನ ಬಳಿ ಬಂದು ಕೇಳಿದರು, ಏನಾಯಿತು ಸಲೋನಿ, ನೀನ್ಯಾಕೆ ಇಷ್ಟೊಂದು ಅಳುತ್ತಿದ್ದೀಯಾ? ಯಾರಾದರೂ ನಿನಗೆ ಏನಾದ್ರೂ ಅಂದರಾ ಅಥವಾ ಯಾವುದಾದರೂ ಕೆಟ್ಟ ಕನಸು ಕಂಡೀಯಾ? ನಾನು ವಿಜಯ್ ಎಚ್ಚರಗೊಳ್ಳಲಿ ಎಂದು ಅಂದುಕೊಂಡಿರಲಿಲ್ಲ. ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದೆ, ಆದರೆ ಸಾಧ್ಯವಾಗಲಿಲ್ಲ. ವಿಜಯ್ ಅಳುವಿನ ಕಾರಣ ಕೇಳಿದರೆ ನಾನು ಅವರಿಗೆ ಏನು ಹೇಳಲಿ ಎಂಬ ಚಿಂತೆ ನನಗಿತ್ತು. ಸತ್ಯವನ್ನು ಅವರು ಎಂದಿಗೂ ನಂಬಲಾರರು ಎಂದು ನನಗೆ ತಿಳಿದಿತ್ತು. ಅವರು ಪದೇ ಪದೇ ಕಾರಣ ಕೇಳುತ್ತಿದ್ದರು. ನಾನು ನನ್ನ ತಲೆ ತುಂಬಾ ನೋವುತ್ತಿದೆ ಎಂದು ಸುಳ್ಳು ಹೇಳಿದೆ. ವಿಜಯ್ ನನ್ನ ಕೈಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೇಳಿದರು, ಸಲೋನಿ, ತಲೆನೋವಿಗೆ ಯಾರಾದರೂ ಇಷ್ಟೊಂದು ಅಳುತ್ತಾರೆಯೇ? ನಡೆ, ನಾವು ಡಾಕ್ಟರ್ ಬಳಿ ಹೋಗೋಣ. ನಾನು ಡಾಕ್ಟರ್ ಬಳಿ ಹೋಗಿ ಏನು ಹೇಳಲಿ? ನನ್ನ ಅಳು ತಲೆನೋವಿಗಾಗಿ ಅಲ್ಲ, ಬದಲಾಗಿ ಆ ಮಗುವಿನ ಮೇಲಿನ ಕರುಣೆಗಾಗಿ ಎಂಬುದು ವಿಜಯ್ಗೆ ಹೇಗೆ ತಿಳಿಯಲಿ? ವಿಜಯ್ ಅವರಿಗೆ ಔಷಧ ತಂದುಕೊಟ್ಟು ನನ್ನ ತಲೆಯನ್ನು ಸವರುತ್ತ ಕುಳಿತರು. ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಕಾಳಜಿ ನನ್ನ ಮೇಲೂ ಅವರಿಗಿತ್ತು. ನನಗೆ ನಿದ್ದೆ ಹತ್ತಿತ್ತು. ಕಣ್ಣು ಬಿಟ್ಟಾಗ ಅತ್ತೆ ನನ್ನ ಬಳಿ ಕುಳಿತು ಹನುಮಾನ್ ಚಾಲಿಸಾವನ್ನು ಓದುತ್ತಿದ್ದರು. ವಿಜಯ್ ಪಕ್ಕದಲ್ಲೇ ಕುಳಿತಿದ್ದರು. ಆಕೆಯನ್ನು ನೋಡಿದ ಕೂಡಲೇ ನನಗೆ ಅಸಹ್ಯವಾಯಿತು. ಹಗಲಿಡೀ ದೇವರ ನಾಮ ಜಪಿಸಿ ರಾತ್ರಿಯಿಡೀ ಪುಟ್ಟ ಮಗುವಿನ ಮೇಲೆ ದೌರ್ಜನ್ಯ ಎಸಗುವ ಈಕೆಯನ್ನು ಕಂಡರೆ ನನಗೆ ಮೈ ಉರಿಯುತ್ತಿತ್ತು. ವಿಜಯ್ ಹೇಳಿದರು, ಸಲೋನಿ, ಈಗ ಹೇಗಿದೆ ನಿನ್ನ ಆರೋಗ್ಯ? ರಾತ್ರಿ ನೀನು ಹೆದರಿದ್ದೀಯಾ ಎಂದು ಅಮ್ಮ ನಿನಗಾಗಿ ಹನುಮಾನ್ ಚಾಲೀಸಾ ಓದುತ್ತಿದ್ದಾರೆ. ನೋಡುತ್ತಾ ಇರು,
ಈಗಲೇ ನೀನು ಗುಣವಾಗುತ್ತೀಯಾ? ಅಮ್ಮ ಓದಿದರೆ ಅದಕ್ಕೆ ತುಂಬಾ ಶಕ್ತಿಯಿದೆ. ವಿಜಯ್ ಅವರ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅವರು ಅಮ್ಮನನ್ನು ಎಷ್ಟು ನಂಬುತ್ತಾರೆ? ಅತ್ತೆಯ ಕಡೆ ನೋಡಿದರೆ ತನ್ನ ಮಗ ತನಗೆ ಇಷ್ಟೊಂದು ಗೌರವ ಕೊಡುತ್ತಾನೆ ಎಂಬ ಅರಿವೂ ಇಲ್ಲದೆ ತನ್ನ ಶಾರೀರಿಕ ಆಸೆಗಾಗಿ ಈ ವಯಸ್ಸಿನಲ್ಲಿ ಕೆಟ್ಟ ಕೆಲಸ ಮಾಡುತ್ತಿದ್ದಾಳೆ ಎಂದು ನನಗೆ ಸಿಟ್ಟು ಬಂತು. ನಾನು ಸಿಟ್ಟಿನಿಂದಲೇ ಹೇಳಿದೆ, ನನಗೆ ಹನುಮಾನ್ ಚಾಲೀಸಾದ ಅಗತ್ಯವಿಲ್ಲ, ನಾನು ಆರಾಮವಾಗಿದ್ದೇನೆ. ನನ್ನ ಧಾಟಿಯಲ್ಲಿದ್ದ ಸಿಟ್ಟನ್ನು ಕಂಡು ವಿಜಯ್ಗೆ ಆಶ್ಚರ್ಯವಾಯಿತು. ಅಮ್ಮ ಎಷ್ಟೊತ್ತಿನಿಂದ ನಿನಗಾಗಿ ಪ್ರಾರ್ಥಿಸುತ್ತಿದ್ದಾರೆ, ನೀನು ಹೀಗೆ ಮಾತನಾಡುತ್ತಿದ್ದೀಯಲ್ಲ ಎಂದರು ವಿಜಯ್. ನಾನು ಸಿಟ್ಟಿನಿಂದ ಕಿರುಚಿದೆ. ನೀನು ನಿನ್ನ ತಾಯಿಯ ಅಸಲಿ ಮುಖ ನೋಡಿದರೆ ಅವರ ಮೇಲೆ ನಿನಗೆ ಅಸಹ್ಯವಾಗುತ್ತದೆ. ಅಷ್ಟರಲ್ಲಿ ಅತ್ತೆಯ ಮುಖ ಬೆಳ್ಳಗಾಯಿತು. ವಿಜಯ್ ಕೂಡ ಸಿಟ್ಟಿನಿಂದ ನನ್ನ ಕೆನ್ನೆಗೆ ಬಾರಿಸಿದರು. ಬಾಯಿ ಮುಚ್ಚು, ನನ್ನ ತಾಯಿಯ ಮೇಲೆ ಆರೋಪ ಮಾಡಲು ನೀನ್ಯಾರು? ಇಲ್ಲಿಂದ ಹೊರಟು ಹೋಗು ಎಂದು ಆರ್ಭಟಿಸಿದರು. ಅತ್ತೆ ವಿಜಯ್ ಅವರನ್ನು ತಡೆದು, ಬೇಡ ವಿಜಯ್, ಅವಳ ಮೇಲೆ ಕೈ ಮಾಡಬೇಡ ಎಂದರು. ನಾನು ಕೋಪದಿಂದ ಹೇಳಿದೆ, ನಿಮ್ಮ ತಾಯಿ ಆ ಮುಚ್ಚಿದ ಕೋಣೆಯಲ್ಲಿ ಯಾವ ಪಾಪದ ಕೆಲಸ ಮಾಡುತ್ತಾರೆ ಎಂದು ನಾನು ಸಾಬೀತು ಮಾಡುತ್ತೇನೆ. ವಿಜಯ್ ನನ್ನ ಸವಾಲನ್ನು ಸ್ವೀಕರಿಸಿ, ನಡೆ ಹಾಗಾದ್ರೆ, ಸಾಬೀತು ಮಾಡು. ಒಂದು ವೇಳೆ ನೀನು ಸುಳ್ಳು ಹೇಳಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲಾರೆ ಎಂದರು. ನಾನು ವಿಜಯ್ ಅವರ ಕೈ ಹಿಡಿದು ಮೇಲಿನ ಮಹಡಿಗೆ ಕರೆದೊಯ್ಯತೊಡಗಿದೆ. ಅತ್ತೆ ಅಡ್ಡ ನಿಂತು, ನೀವು ಮೇಲೆ ಹೋಗುವಂತಿಲ್ಲ ಎಂದರು. ಯಾಕೆ? ನಿಮ್ಮ ಬಣ್ಣ ಬಯಲಾಗುತ್ತದೆ ಎಂದೇ ಎಂದು ಕೇಳಿ ವಿಜಯ್ ಮೇಲಕ್ಕೆ ಹೋದರು. ಮೇಲೆ ಪ್ರತಿಯೊಂದು ಕೋಣೆಯನ್ನು ಪರೀಕ್ಷಿಸುತ್ತಾ ಹೋದಾಗ ಒಂದು ಕೋಣೆಯಲ್ಲಿ ಆ ಮಗು ಸಿಕ್ಕಿತು. ಅದರ ಕೈಕಾಲುಗಳನ್ನು ಕಟ್ಟಿಹಾಕಲಾಗಿತ್ತು. ಆ ಮಗು ಹೆದರಿ ಮೂಲೆಯಲ್ಲಿ ಕುಳಿತಿತ್ತು. ನಾನು ವಿಜಯ್ಗೆ ಹೇಳಿದೆ, ನೋಡು ಈ ಮಗುವಿನ ಸ್ಥಿತಿಯನ್ನು. ನಿನ್ನ ತಾಯಿಯ ಕಾಮಕ್ಕೆ ಈ ಮಗು ಬಲಿಯಾಗಿದೆ. ಇದನ್ನು ಕೇಳಿ ಅತ್ತೆ ಅಳುತ್ತಾ ಹೇಳಿದರು, ಸಾಕು ಮಾಡು ಸಲೋನಿ, ನನ್ನ ಮೇಲೆ ಇಂತಹ ಹೀನಾಯ ಆರೋಪ ಮಾಡಬೇಡ. ಇವನು ನನ್ನ ಮಗ, ನನ್ನ ಸ್ವಂತ ಮಗ. ಅತ್ತೆಯ ಮಾತನ್ನು ಕೇಳಿ ನಾನು ವಿಜಯ್ ಇಬ್ಬರೂ ಸ್ತಬ್ಧರಾದೆವು. ವಿಜಯ್ಗೆ ಏಕೈಕ ಪುತ್ರ ವಿಜಯ್ ಮಾತ್ರವಲ್ಲವೇ? ವಿಜಯ್ ತಂದೆ ತೀರಿಹೋಗಿ ಎಷ್ಟೋ ವರ್ಷಗಳಾಗಿವೆ. ಹಾಗಾದ್ರೆ ಈ ಮಗು ಎಲ್ಲಿಂದ ಬಂತು? ಅತ್ತೆ ಹಾಸಿಗೆಯ ಮೇಲೆ ಕುಳಿತು ಬಿಕ್ಕಳಿಸತೊಡಗಿದರು. ಈ ಮಗು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ ಎಂದು ಅತ್ತೆ ಹೇಳಿದಾಗ ನಮ್ಮಿಬ್ಬರ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು. ಅತ್ತೆ ಇನ್ನೂ ಅಳುತ್ತಲೇ ಇದ್ದರು. ನಾನು ಮತ್ತು ವಿಜಯ್ ಮೇಲಿನ ಎಲ್ಲಾ ಕೊಠಡಿಗಳನ್ನು ನೋಡಿದೆವು. ಆದರೆ ಇನ್ನೂ ಒಂದು ಕೊಠಡಿ ಲಾಕ್ ಆಗಿತ್ತು. ಅತ್ತೆ ತಾವೇ ಬಂದು ಆ ಬಾಗಿಲನ್ನು ತೆರೆದರು. ಆ ಕೋಣೆಯ ಒಳಗಿದ್ದ ವ್ಯಕ್ತಿಯನ್ನು ಕಂಡು ನನ್ನ ಪತಿ ವಿಜಯ್ ದಿಗ್ಭ್ರಾಂತರಾದರು. ಎದುರು ಮಂಚದ ಮೇಲೆ ಒಬ್ಬ ವ್ಯಕ್ತಿ ಮಲಗಿದ್ದರು. ಅವರನ್ನು ಕಂಡ ತಕ್ಷಣ ವಿಜಯ್ ಓಡಿಹೋಗಿ ಅಪ್ಪಿಕೊಂಡು, ಬಾಬಾ, ತಂದೆ, ನೀವು ಜೀವಂತವಾಗಿದ್ದೀರಾ ಎಂದು ಉದ್ಗರಿಸಿದರು. ಇದನ್ನು ಕೇಳಿ ನನ್ನ ಮೆದುಳು ಮರಗಟ್ಟಿದಂತಾಯಿತು. ಒಂದರ ಮೇಲೊಂದು ಆಘಾತಗಳು ನನ್ನ ಮೇಲೆ ಎರಗುತ್ತಿದ್ದವು. ಅತ್ತೆ ವಿವರಿಸತೊಡಗಿದರು. ಹೌದು ವಿಜಯ್, ಆ ಅಪಘಾತದಲ್ಲೇ ನಿನ್ನ ತಂದೆ ಸತ್ತಿರಲಿಲ್ಲ. ಅವರ ಮೇಲೆ ಸುಳ್ಳು ಕೊಲೆ ಆರೋಪ ಹೊರಿಸಲಾಗಿತ್ತು. ಆ ಕೊಲೆಯನ್ನು ಅವರ ಸ್ನೇಹಿತನೇ ಮಾಡಿದ್ದ. ಆದರೆ ಪಿಸ್ತೂಲನ್ನು ನಿನ್ನ ತಂದೆಯ ಕೈಗೆ ಕೊಟ್ಟಿದ್ದ. ನಿನ್ನ ತಂದೆ ಹೆದರಿ ಆ ಪಿಸ್ತೂಲನ್ನು ಎಸೆದು ಮನೆಯಿಂದ ಓಡಿಹೋಗಿದ್ದರು. ಪೊಲೀಸರಿಗೆ ಸಿಕ್ಕಿದ್ದರೆ ಅವರಿಗೆ ಗಲ್ ಶಿಕ್ಷೆಯಾಗುತ್ತಿತ್ತು. 14 ವರ್ಷಗಳ ಹಿಂದೆ ಒಂದು ರಾತ್ರಿ ನಿನ್ನ ತಂದೆ ರಹಸ್ಯವಾಗಿ ನನ್ನನ್ನು ಭೇಟಿಯಾಗಲು ಬಂದರು. ತಾವು ಜೀವಂತವಿರುವ ವಿಷಯ ಯಾರಿಗೂ ತಿಳಿಸದಂತೆ ಅವರು ನನ್ನ ಬಳಿ ಮಾತು ತೆಗೆದುಕೊಂಡರು. ನಂತರ ನಾವು ರಹಸ್ಯವಾಗಿ ಭೇಟಿಯಾಗತೊಡಗಿದೆವು ಮತ್ತು ನಾನು ಗರ್ಭಿಣಿಯಾದೆ. ಈ ವಿಷಯ ನಿನಗೆ ತಿಳಿದರೆ ಅಪಾಯವೆಂದು ಭಾವಿಸಿ ನಿನ್ನ ಚಿಕ್ಕಮ್ಮನಿಗೆ ಹುಷಾರಿಲ್ಲ ಎಂಬ ನೆಪ ಹೇಳಿ ನಾನು ಹಳ್ಳಿಗೆ ಹೋಗಿ ಈ ಮಗುವಿಗೆ ಜನ್ಮ ನೀಡಿದೆ. ಇವನನ್ನು ನಿನ್ನ ಚಿಕ್ಕಮ್ಮನಿಗೆ ಸಾಕಲು ನೀಡಿದ್ದೆ. ಆದರೆ ಈಗ ಚಿಕ್ಕಮ್ಮನಿಗೆ ವಯಸ್ಸಾದ ಕಾರಣ ನಾನು ಮತ್ತು ನಿನ್ನ ತಂದೆ ಸೇರಿ ಮಗುವನ್ನು ವಾಪಸ್ ಕರೆತಂದೆವು. ಆದರೆ ಈ ಮಗು ನನ್ನನ್ನು ಗುರುತಿಸುತ್ತಿಲ್ಲ. ನನ್ನನ್ನು ಕಂಡು ಹೆದರುತ್ತಾನೆ. ನಾನವನನ್ನು ಅಪ್ಪಿಕೊಳ್ಳಲು, ಪ್ರೀತಿ ಮಾಡಲು ಹೋದರೆ ಅವನು ನನ್ನನ್ನು ಹತ್ತಿರಕ್ಕೆ ಬಿಟ್ಟುಕೊಳ್ಳುವುದಿಲ್ಲ. ಅವನ ಮಾನಸಿಕ ಸ್ಥಿತಿ ಸರಿಯಿಲ್ಲದ ಕಾರಣ ಅವನು ತನಗೆ ತಾನೇ ಹಾನಿ ಮಾಡಿಕೊಳ್ಳಬಾರದೆಂದು ಅವನ ಕೈಕಾಲುಗಳನ್ನು ಕಟ್ಟಬೇಕಾಗುತ್ತದೆ. ಅವನು ಜೋರಾಗಿ ಕಿರುಚಿದರೆ ಯಾರಿಗಾದರೂ ತಿಳಿದು ನಿನ್ನ ತಂದೆ ಸಿಕ್ಕಿಬೀಳಬಹುದು ಎಂಬ ಭಯ ನನಗಿತ್ತು. ಹಾಗಾಗಿಯೇ ನಾನು ರಾತ್ರಿ ಮೇಲೆ ಮಲಗಿ ನಿನ್ನ ತಂದೆಯ ಜೊತೆ ಸಮಯ ಕಳೆಯುತ್ತಿದ್ದೆ. ಈ ರಹಸ್ಯ ಯಾರಿಗೂ ತಿಳಿಯಬಾರದು ಎಂಬುದು ನನ್ನ ಉದ್ದೇಶವಾಗಿತ್ತು. ಅತ್ತೆಯ ಬಾಯಿಂದ ಈ ಕಹಿ ಸತ್ಯವನ್ನು ಕೇಳಿದಾಗ ನನಗೆ ನನ್ನ ಬಗ್ಗೆಯೇ ನಾಚಿಕೆಯಾಯಿತು. ನನ್ನ ಅತ್ತೆ ಎಂತಹ ಧೈರ್ಯವಂತ ಮಹಿಳೆ! ತನ್ನ ಪತಿಯನ್ನು ಉಳಿಸಲು ಅವರು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ದರು. ನಾನು ಕಂಡ ದೃಶ್ಯಗಳನ್ನು ತಪ್ಪು ಎಂದು ಭಾವಿಸಿ ಅವರ ಮೇಲೆ ಹೀನಾಯವಾಗಿ ಸಂಶಯಪಟ್ಟಿದ್ದೆ. ನಂತರ ನನ್ನ ಪತಿ ಆ ನಗರವನ್ನೇ ಬಿಟ್ಟು ದೂರದ ಹಳ್ಳಿಗೆ ವಾಸ್ತವ್ಯ ಬದಲಾಯಿಸಿದರು. ಅಲ್ಲಿ ಯಾರ ಭಯವೂ ಇಲ್ಲದೆ ನೆಮ್ಮದಿಯಿಂದ ಬದುಕಲು ಶುರುಮಾಡಿದೆವು. ನಾನು ಅತ್ತೆಯ ಬಳಿ ಕ್ಷಮೆಯಾಚಿಸಿದೆ, ಏಕೆಂದರೆ ಕಣ್ಣಾರೆ ಕಂಡ ಸತ್ಯವು ಯಾವಾಗಲೂ ಸತ್ಯವಾಗಿರುವುದಿಲ್ಲ. ಅತ್ತೆ ನನ್ನನ್ನು ಕ್ಷಮಿಸಿದರು.
ವಿಜಯ್ ತನ್ನ ತಮ್ಮನನ್ನು ನಗರದ ಒಳ್ಳೆಯ ಡಾಕ್ಟರ್ ಬಳಿ ಕರೆದೊಯ್ದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಡಾಕ್ಟರ್ ಹೇಳುವ ಪ್ರಕಾರ ತಮ್ಮ ಬೇಗನೆ ಗುಣಮುಖನಾಗುತ್ತಾನೆ. ಅತ್ತೆ ಪಟ್ಟ ಕಷ್ಟಗಳಿಗೆ ದೇವರು ಮುಕ್ತಿ ನೀಡಲಿ ಎಂದು ನಾನು ಸದಾ ಪ್ರಾರ್ಥಿಸುತ್ತೇನೆ. ಕಥೆಯ ನೀತಿ: ಸತ್ಯವನ್ನು ಸಂಪೂರ್ಣವಾಗಿ ತಿಳಿಯದೆ ಯಾರ ಮೇಲೂ ಸಂಶಯಪಡಬಾರದು. ನಾವು ಕಾಣುವ ದೃಶ್ಯಗಳ ಹಿಂದೆ ನಮಗೆ ತಿಳಿಯದ ದೊಡ್ಡ ನೋವು ಅಥವಾ ಅನಿವಾರ್ಯತೆ ಇರಬಹುದು. ಗೆಳೆಯರೇ, ಈ ಕಥೆ ನಿಮಗೆ ಹೇಗೆ ಅನಿಸಿತು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.